ತಮ್ಮ ಯಪ್ಪ ಇವತ್ತು ಕಂಡೆ ಪೂಜಕ್ಕೆ ಮತ್ತು ಎಲ್ಲಾನು ಕೂರ್ಗಿ ಕುಂಟಿ ಅಲ್ಲೇ ಬಾಗಲಾಗ ತೊಳೆದು ಇಟ್ಟಿರಲ್ಲ ಇಲ್ಲೇ ಒಳಗೆ ಎಲ್ಲ ಗುದ್ಲಿ ಸಲಿಕಿ ಕುರ್ಚಿಗೆ ಕುಡ್ಗೋಲು ಮತ್ತು ನಿಮ್ಮ ಓದು ಪುಸ್ತಕ ಅದು ಇಟ್ಟಿರಲ್ಲ ಪೂಜಕ್ಕೆ ಅವಕ್ಕೆ ಹಚ್ಚಾಕ ಒಂದಿಟ್ಟು ಗಡ್ಡಿ ಮನ್ಯಾಗಿಂದು ಕ್ಯಾಮಿ ಬೇಕಾಗೈತಿಯಪ್ಪ. ಹೋಗು ಗಡ್ಡಿ ಮನೆಗೆ ಹೋಗಿ ಕ್ಯಾಮಿನ ತೊಗೊಂಬರೋಗು ನಂದೇಶ. ಹೌದಾ ಅಂತ ಕ್ಯಾಮಿನ ಯಾಕೆ ಹಚ್ಬೇಕವೆ ಯವ್ವ ಕ್ಯಾಮಿನ ಯಾಕೆ ಹಚ್ತೀರಿ ಪೂಜಕ್ಕೆ? ಅಯ್ಯ ತಮ್ಮ ಅದು ಪದ್ಧತಿ ಐತೆ ಯಪ್ಪ. ನೋಡು 9 ದಿನ ಪೂಜೆ ಮಾಡಿ ಕಡೆ ದಿವಸ ನಾವು ಕಂಡೆ ಪೂಜೆ ದಿವಸ ಆಯುಧ ಪೂಜೆ ದಿವಸ ಎಲ್ಲನೂ ನಮ್ಮ ವರ್ಷಾಂಗಟ್ಲೆ ಬಳಸು ಕಮ್ತ ಜಾನಿ ಇಟ್ಟು ಪೂಜೆ ಮಾಡಿದ್ವಿ ಅಂದ್ರೆ ನಮಗೆ ಎಲ್ಲನೂ ಒಳ್ಳೆ ಚಲೋ ಆಕತಿ. ಮತ್ತು ಇದು ಕ್ಯಾಮಿ ಸುಣ್ಣ ಹೆಂಗಂದ್ರೆ ಹಿಂದೆ ಕೌರವ್ರು ಪಾಂಡವರು ಯುದ್ಧಕ್ಕೆ ಹೋಗ್ಬೇಕು ವನವಾಸಕ್ಕೆ ಹೋಗ್ಬೇಕಾದ್ರೆ ಬನ್ನಿ ಗಿಡದ ಕೆಳಗೆ ತಮ್ಮವೆಲ್ಲ ಇದನ್ನ ಬನ್ನಿ ಕಾಳಿಗೆ ಒಪ್ಪಿಸಿ ಹೇಳಿ ಹೋಗಿದ್ರಂತ. ಅವರು ಹೊಳ್ಳಿ ಬಂದು ಆಕಿ ಅಂತೇಳಿ ಕೊಟ್ಟಿದ್ದು ಬನ್ನಿ ಕಾಳಿ ಕೈಯಾಗ ತಮ್ಮವೆಲ್ಲ ಅಸ್ತ್ರ ಕೊಟ್ಟಿದ್ರಲ್ಲ ಅವನ್ನ ಹೊಳ್ಳಿ ಇಸ್ಕೊಂಡು ಪೂಜೆ ಮಾಡೋದಕ್ಕನ್ನ ಆಯುಧ ಪೂಜೆ ಅಂತಾರಪ್ಪ. ಹೌದನ? ಇದಕ್ಕೆ ಇಷ್ಟೊಂದು ಮಹತ್ವ ಐತಿ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ ನೋಡುವ. ಇಂಥ ಕತಿ ಐತಿ ಒಂದ ನೋಡಪ್ಪ. ನಮ್ಮ ದೇಶದೊಳಗೆ ಒಂದೊಂದು ಹಬ್ಬಕ್ಕೂ ಒಂದೊಂದು ಮಹತ್ವ ಐತಿ, ತನ್ನದ ಆದ ಒಂದು ಕತಿ ಐತಿ. ನಮ್ಮ ಹಿರಿಯರು ಹಂಗೆ ಸುಮ್ಮನೆ ಮಾಡಿಲ್ಲ. ಅವನ್ನ ಮಾಡಿದ್ರೆ ಪೂಜೆನ ಕಂಡೆ ಪೂಜೆನ ಮಾಡಿದ್ವಿ, ಮಾಡಾಕತ್ತೇವಿ. ಎಲ್ಲಾನು ತೊಳೆದಿಟ್ಟೇವಿ, ಪೂಜೆ ಮಾಡಾಕತ್ತೇವಿ. ಹುಡುಗನ ಗಡ್ಡಿ ಮನೆಗೆ ಕಳ್ಸೇನಿ ಮತ್ತು ಕ್ಯಾಮಿ ತರೋಗಂತಂದು ಹೋಗ್ಯಾನ. ಬಡ ಮಾಡ್ರಿ ಹಂಗಾರ ಹಾಲು ಹಿಂಡು ಟೈಮ್ ಆಕತಿ. ಬಡ ಪೂಜೆ ಮಾಡಿ ಕ್ಯಾನು ಚೆರ್ಗಿ ತಗೊಂಡೋಗಿ ಬರ್ರಿ, ನಾನು ಸಡ್ನ್ಯಾಗ ಇರ್ತೀನಿ. ಹುಡುಗ ಬರೋತ್ತಿಗೆನ ಈಗ ಪೂಜೆ ಆಗೇ ಬಿಡ್ತು. ಈಗ ಕ್ಯಾಮಿ ಒಂದು ಹಚ್ಚಿ ಎಡಿ ಹಿಡಿದು ಉದಿನ ಕಡ್ಡಿ ಬೆಳಗಿ ಇದನ್ನು ಮಾಡಿದ್ವಿ ಅಂದ್ರೆ ಆಗೇ ಬಿಡ್ತು. 8 ಟೈಮ್ ಆತಂದ್ರೆ ನಾನು ಕ್ಯಾನು ಚೆರ್ಗಿ ತೊಗೊಂಡು ಬರ್ತೇನೆ.